ಇವತ್ತು ನಾನು ಮಾತಾಡ್ತಾ ಇರುವಂಥ ವಿಷಯ ಒಂದು ಗಂಡ ಮತ್ತು ಹೆಂಡತಿ ಬಗ್ಗೆ. ನನಗೆ 4 ದಿನದ ಹಿಂದೆ 4 ಡೇಸ್ ಬ್ಯಾಕ್ ನನಗೆ ಒಬ್ಬರು ಲೇಡಿ ಮೇಲ್ ಮಾಡಿದರು. ಏನಪ್ಪ ಅದು ಅಂದರೆ, ನಮ್ಮ ಮದುವೆ ಇತ್ತೀಚೆಗೆ ಅಷ್ಟೇ ಆಗಿರೋದು, 5 to 6 ಮಂತ್ ಏನೋ ಮೇ ಬಿ ಇರ್ಬೋದು ಅವ್ರ ಮದುವೆ ಆಗಿ. ಆ ಹುಡುಗಿಗೆ ಈಗ 28, ಆಕೆ ಗಂಡನಿಗೆ 35 ಏಜ್. ಸೊ ಆಕೆ ಹೇಳ್ತಿರೋ ಪ್ರಕಾರ ಏನಪ್ಪ ಅಂದರೆ, ನನ್ನ ಗಂಡ 15 ದಿನಕ್ಕೆ ಒಂದು ಸಲ ಅಥವಾ ತಿಂಗಳಿಗೆ ಒಂದು ಸಲ ನನ್ನ ಜೊತೆ ಸೇರ್ತಾ ಇದ್ದಾರೆ, ಅಂದರೆ ಸೆಕ್ಸ್ ಮಾಡೋದಕ್ಕೆ ನನ್ನ ಜೊತೆ ಬರ್ತಿದ್ದಾರೆ. ಬಟ್ ಮಿಕ್ಕಿದ ದಿನದಲ್ಲಿ ನಾನು ಕೇಳಿದಾಗ ವರ್ಕ್ ಪ್ರೆಷರು, ಟೆನ್ಷನ್ನು, ಹಾಗೆ ಹೀಗೆ ಅಂತ ಹೇಳ್ತಾರೆ. ಪ್ರತಿ ಸಲನೂ ನನ್ನನ್ನು ಅವಾಯ್ಡ್ ಮಾಡ್ತಾ ಇದ್ದಾರೆ. ನನಗೆ ಈಗ 28 ಏಜು. ಸೊ ಹೌದು, ಆ್ಯಸ್ ಎ ಲೇಡಿಯಾಗಿ ನಾನು ಆಕೆಯ ಭಾವನೆನ ಅರ್ಥ ಮಾಡ್ಕೋಬಲ್ಲೆ. ಎಂಥವ್ರಿಗಾದ್ರೆ ಆಗಲಿ ಮದುವೆ ಆಗೋದೇ ಬರೀ ಸೆಕ್ಸಿಗೋಸ್ಕರ ಅಂತ ಅಲ್ಲ, ಓಕೆನಾ. ಅದರಲ್ಲೂ ಮದುವೆ ಆದ ಹೊಸದರಲ್ಲಿ ಪ್ರತಿಯೊಬ್ಬರಿಗೂ ತಮ್ಮದೇ ಆದ ಒಂದೊಂದು ಕಲ್ಪನೆಗಳು, ಭಾವನೆಗಳು ಎಲ್ಲದೂ ಇರೋದು. ಅಂದರೆ ಈಗ ಮಕ್ಕಳಾಗಿರುತ್ತೆ, ಇಲ್ಲ ಫ್ಯಾಮಿಲಿದು ಏನೋ ಪ್ರಾಬ್ಲಮ್ಸ್ ಇರುತ್ತೆ. ಸೊ ಆ ಥರದ್ದೆಲ್ಲ ಇದ್ದಾಗ ನನಗೆ ಟೆನ್ಷನ್ನು ಹಾಗೆ ಹೀಗೆ ಅಂತ ಹೇಳಿದ್ರೆ ಚೆನ್ನಾಗಿರುತ್ತೆ. ಬಟ್ ಇನ್ನೂ ರೀಸೆಂಟಾಗಿ ಮದುವೆ ಆಗಿ ಒಂದು 4-5 ತಿಂಗಳಾಗಿದೆ ಮದುವೆ ಆಗಿ. ಇವಾಗಲೇ 15 ದಿನಕ್ಕೆ ಒಂದು ಸಲನೋ ಇಲ್ಲ ಮಂತ್ಲಿ ಒಂದು ಸಲನೋ ಆಕೆ ಹತ್ರ ಹೋದಾಗ್ಲೂ ನೀಟಾಗಿ ರೆಸ್ಪಾನ್ಸ್ ಮಾಡಿದೆ. ಆಕೆಗೆ ನನಗೆ ಬೇಜಾರು, ವರ್ಕ್ ಪ್ರೆಷರು, ಟೆನ್ಷನ್ನು ಅಂತ ಹೇಳಿದ್ರೆ ಯಾರಿಗೇ ಆಗಲಿ ಅದು ಚೆನ್ನಾಗಿರೋದಿಲ್ಲ. ಓಕೆ, ಒಂದು ಸಲ ಅದು ಪ್ರತಿಯೊಂದು ಫ್ಯಾಮಿಲಿಯಲ್ಲೂ ನಡೆಯುತ್ತೆ. ಎಲ್ಲೋ ಒಂದು ಸಲನೋ ಯಾವಾಗಲೋ ಒಂದು ಸಲನೋ ವರ್ಕ್ ಟೆನ್ಷನ್ ಇರ್ಬೋದು, ಇಲ್ಲ ವರ್ಕ್ ಪ್ರೆಷರ್ ಇರ್ಬೋದು. ಈ ಪ್ರತಿಯೊಬ್ಬ ಗಂಡಸಿಗೂ ಇರುತ್ತೆ. ಅದನ್ನು ಹೆಂಡತಿಯಾಗಿ ಅರ್ಥ ಮಾಡ್ಕೋಬೇಕಾಗಿರೋದು ಇರುತ್ತೆ. ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದರೆ, ನಿಮ್ಮ ವರ್ಕ್ ಪ್ರೆಷರು, ಟೆನ್ಷನ್ನ ದಯವಿಟ್ಟು ಆದಷ್ಟು ಹೊರಗಡೆನೇ ಇಟ್ಟು ಬನ್ನಿ, ಓಕೆನಾ. ಅದನ್ನು ಫ್ಯಾಮಿಲಿಯವರೆಗೂ ತರೋದು ಅಷ್ಟು ಚೆನ್ನಾಗಿರೋದಿಲ್ಲ ಅಲ್ವಾ. ಆ್ಯಸ್ ಎ ಲೇಡಿಯಾಗಿ ಆಕೆಯ ಮನಸ್ಸಲ್ಲಿ ಏನಿರುತ್ತೆ ಅನ್ನೋದನ್ನು ನಾನು ಅರ್ಥ ಮಾಡ್ಕೋಬಲ್ಲೆ. ಮತ್ತು ಅವರು ಇನ್ನೊಂದು ಹೇಳಿದ್ರು, ನಾನೇ ಇನ್ ಕೇಸ್ ಏನಾದರೂ ನನಗೆ ಬೇಕು ಅನ್ನಿಸ್ದಾಗ ನಾನೇ ಸೆಕ್ಸ್ ಫೀಲ್ ಆಗಿ ಇನ್ ಕೇಸ್ ನಾನು ಅವ್ರ ಮೇಲೆ ಅವ್ರಿಗೆ ನನ್ನ ಮೇಲೆ ಬಿದ್ದು ಹೋದ್ರೂ ಸಹ ಅವ್ರಿಗೆ ಮತ್ತೆ ಅದನ್ನೇ ರಾಗ ಹೇಳ್ತಾರೆ. ನನಗೆ ಟೆನ್ಷನ್ ಅಂತಲೇ ಹೇಳ್ತಾರೆ ಮೇಡಮ್, ನನಗೂ ಇರೋ ಮೂಡು ಕೂಡ ಹೊರಟೋಗ್ಬಿಡುತ್ತೆ ಅಂತ. ರೀಸನ್ಗಳು ಯಾವಾಗಲೂ ಒಂದು ಸಲ ಹೇಳಿದ್ರೆ ಚೆನ್ನಾಗಿರುತ್ತೆ. ಪದೇ ಪದೇ ಅದನ್ನೇ ಕಂಟಿನ್ಯೂ ಮಾಡ್ಕೊಳಕ್ಕೆ ಹೋಗಬೇಡಿ. ಯಾಕೆ ಅಂದರೆ ಅದು ಇಬ್ಬರು ಲೈಫ್ ಮೇಲೂ ಎಫೆಕ್ಟ್ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಎಲ್ಲವುದು ಹೇಗೆ ಮನುಷ್ಯನಿಗೆ ಅವಶ್ಯಕತೆ ಇದೆ, ಊಟ, ತಿಂಡಿ, ನಿದ್ರೆ, ಗಾಳಿ, ಪ್ರತಿಯೊಂದೂ ಹೇಗೆ ಒಬ್ಬ ಮನುಷ್ಯನಿಗೆ ಅವಶ್ಯಕತೆ ಇರುತ್ತೆ. ಸೊ ಹಾಗೆ ಸೆಕ್ಸ್ ಕೂಡ ಒಂದು. ಆಕೆಗೂ ಏನೋ ಒಂದು 50 ವರ್ಷ ಆಗಿಲ್ಲ, ನಿಮಗಿಲ್ಲ ಒಂದು 60 ವರ್ಷ ಆಗಿಲ್ಲ. ಸೊ ಆಕೆ ಇನ್ನೂ 28 ಏಜ್. ನಾನು ಬರೀ ಅವರಿಬ್ಬರದೇ ಹೇಳ್ತಾ ಇಲ್ಲ, ಎಲ್ರಿಗೂ ಓವರಾಲ್ ಆಗಿ ನಾನು ಹೇಳ್ತಾ ಇದ್ದೀನಿ. ಸೊ ಅಷ್ಟು ಚಿಕ್ಕ ಏಜ್ ಇದ್ದಾಗ ಫ್ಯಾಮಿಲಿಯಲ್ಲಿ ಇವಾಗಲೇ ಆ ಥರ ಎಲ್ಲ ಪ್ರಾಬ್ಲಮ್ಗಳನ್ನ ಕ್ರಿಯೇಟ್ ಮಾಡ್ಕೊಳ್ಳೋದು ಅಷ್ಟು ಚೆನ್ನಾಗಿರೋದಿಲ್ಲ. ಸೊ ಒಂದು ಸಲ ಏನಾದರೂ ಅದು ಗಂಡಾಗಿರ್ಬೋದು ಇಲ್ಲ ಹೆಣ್ಣಾಗಿರ್ಬೋದು, ಮನಸ್ಸು ಅನ್ನೋದು ಮುರಿದೋದ್ರೆ ಮತ್ತೆ ನೀವು ಅದನ್ನು ಕನ್ವಿನ್ಸ್ ಮಾಡೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಸೊ ಅದಕ್ಕೆ ದಯವಿಟ್ಟು ಆಕೆ ಮನಸ್ಸನ್ನು ಅರ್ಥ ಮಾಡಿಕೊಂಡು ಲೈಫ್ ಲೀಡ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇದಾಗಿತ್ತು ಇವತ್ತಿನ ನನ್ನ ವಿಡಿಯೋ. ಸೊ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ